ಹಲೋ ಹಾಯ್ ನಮಸ್ಕಾರ. ನಾನು ನಿಮ್ಮ ಯಶು ಗೌಡ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ. ಸೊ ಇವತ್ತು ನಾನು ನಿಮಗೆ ಸೂಪರ್ ಆಗಿರೋಂಥ ಬೆಂಡೆಕಾಯಿ ಗ್ರೇವಿನ ಹೇಳ್ಕೊಡ್ತಿದ್ದೀನಿ. ನಿಜವಾಗ್ಲೂ ಇದು ಸಕ್ಕತ್ತಾಗಿರುತ್ತೆ ಗೈಸ್. ಮಿಸ್ ಮಾಡದೆ ಈ ಥರ ಒಂದ್ಸತಿ ಟ್ರೈ ಮಾಡಿ. ಆ್ಯಂಡ್ ತುಂಬ ಈಸಿಯಾಗಿ ಮಾಡ್ಬೋದು, ತುಂಬ ಬೇಗ ಮಾಡ್ಬೋದು. ನೀವು ಬೆಂಡೆಕಾಯಿ ಪಲ್ಯ ಮಾಡಿರ್ತೀರಾ, ಬೆಂಡೆಕಾಯಿ ಸಾರು ಮಾಡಿರ್ತೀರಾ, ಬೆಂಡೆಕಾಯಿ ಹುಳಿನೂ ಮಾಡಿರ್ತೀರಾ. ಈ ಥರ ಒಂದ್ಸತಿ ಬೆಂಡೆಕಾಯಿ ಗ್ರೇವಿನ ಟ್ರೈ ಮಾಡಿ ನೋಡಿ. ಆ್ಯಂಡ್ ನಾನು ಇದಕ್ಕೆ ಚಪಾತಿ ಮಾಡ್ಕೊಂಡಿದ್ದೆ. ಚಪಾತಿಗಂತೂ ಬೆಸ್ಟ್ ಕಾಂಬಿನೇಷನ್ ಅಂತಲೇ ಹೇಳ್ಬೋದು. ಚಪಾತಿ ಬೆಂಡೆಕಾಯಿ ಪಲ್ಯ ಕೊಟ್ಟರೆ ಚಪಾತಿನ ಸೂಪರಾಗೆ 2 ಅಲ್ಲ 3 ಅಲ್ಲ ಒಂದು 4-5 ತಿಂತಾರೆ, ಅಷ್ಟು ಚೆನ್ನಾಗಿರುತ್ತೆ. ನನ್ನ ಹಸ್ಬೆಂಡಿಗೂ ಇದು ತುಂಬ ಇಷ್ಟ ಆಯಿತು. ಮಿಸ್ ಮಾಡಿದೆ, ಒಂದು ಸತಿ ಟ್ರೈ ಮಾಡಿ. ಹೇಗೆ ಮಾಡೋದಂತ ಹೇಳ್ತೀನಿ ನೋಡಿ. ಮೊದಲಿಗೆ ಒಂದು ಪ್ಯಾನಿಗೆ ನೀವೆಷ್ಟು ಬೆಂಡೆಕಾಯಿ ತೊಗೋತೀರಾ ಅಷ್ಟು. ನಾನಿಲ್ಲಿ ಒಂದು 300 ಗ್ರಾಮ್ ಅಷ್ಟೇ ತೊಗೊಂಡಿದ್ದೀನಿ. 300 ಗ್ರಾಮ್ಗಿಂತ ಒಂಚೂರು ಜಾಸ್ತಿನೇ ತೊಗೊಂಡಿದ್ದೀನಿ. ಸೊ ಆ ಬೆಂಡೆಕಾಯನ್ನೆಲ್ಲ ನೀಟಾಗಿ ತೊಳೆದು ಒರೆಸ್ಕೊಂಡು ಕಟ್ ಮಾಡಿಕೊಂಡು ಅದು ಬೆಂಡೆಕಾಯನ್ನೆಲ್ಲ ಹಾಕಿಬಿಟ್ಟು ಅದಕ್ಕೆ ಒಂದು ಸ್ಪೂನಷ್ಟು ಎಣ್ಣೆ, ಆಮೇಲೆ ಒಂದು ಸ್ಪೂನಷ್ಟು ಉಪ್ಪನ್ನ ಹಾಕ್ಕೊಂಡ್ಬಿಟ್ಟು ಚೆನ್ನಾಗಿ ಹುರ್ಕೊಳ್ಬೇಕು. ಇದು ಮೇನ್ ತುಂಬ ಇಂಪಾರ್ಟೆಂಟು. ಬೆಂಡೆಕಾಯಿ ಹುರಿಯೋದು ತುಂಬ ಇಂಪಾರ್ಟೆಂಟು ಗೈಸ್, ಆಯಿತಾ. ನೋಡಿ ಬೆಂಡೆಕಾಯಿ ಇಷ್ಟಿರುತ್ತೆ ಆಯಿತಾ, ನಾವು ಹಾಕುವಾಗ ಅದು ಉರಿತಾ ಕಮ್ಮಿ ಆಗ್ತಾ ಹೋಗುತ್ತೆ. ನೋಡಿ ಚಿಕ್ಕದಾಗ್ತಾ ಹೋಗುತ್ತೆ. ಸೊ ನೀಟಾಗಿ ಅದು ಚೆನ್ನಾಗಿ ಬೇಯೋವರೆಗೂ ಕೂಡ ಚೆನ್ನಾಗಿ ಹುರ್ಕೊಳ್ಳಿ ಆಯಿತಾ. ಚೆನ್ನಾಗಿ ಹುರ್ಕೊಂಡ್ಬಿಟ್ಟು ಆಲ್ಮೋಸ್ಟ್ ಎಲ್ಲನೂ ಕೂಡ ಚೆನ್ನಾಗಿ ಬೆಂದಿದೆ, 90% ಅಷ್ಟು ಬೆಂದಿದೆ ಅಂದಾಗ ಅದನ್ನು ಒಂದು ಕಡೆ ಪ್ಲೇಟಿಗೆ ಎತ್ತಿಟ್ಕೊಂಡ್ಬಿಡಿ. ಮತ್ತು ಸೇಮ್ ಅದೇ ಪ್ಯಾನಿಗೆ ಒಂದು 3-4 ಸ್ಪೂನಷ್ಟು ಎಣ್ಣೆನ ಹಾಕ್ಕೊಳ್ಳಿ. ಅದಾದಮೇಲೆ ಇದಕ್ಕೆ ಸಾಸಿವೆ, ಜೀರಿಗೆ, ಆಮೇಲೆ 1-2 ಹಸಿರು ಮೆಣಸಿನ್ಕಾಯಿನ ಹಾಕ್ಕೊಳ್ಳಿ. ಅದಾದಮೇಲೆ ಒಂದು ಈರುಳ್ಳಿ ಚಿಕ್ಕದಾಗಿ ಕಟ್ ಮಾಡ್ಕೊಂಡು ಅದನ್ನು ಕೂಡ ಹಾಕ್ಕೊಂಡ್ಬಿಟ್ಟು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ, ಓಕೆನಾ. ಅದಾದಮೇಲೆ ಇದಕ್ಕೆ ಸ್ವಲ್ಪ ಕರಿಬೇವು, ಆಮೇಲೆ ಒಂದು ಸ್ವಲ್ಪ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ನ ಹಾಕ್ಕೊಳ್ಳಿ ಆಯಿತಾ. ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ 1-2 ಸ್ಪೂನೇ ಹಾಕ್ಕೊಳ್ಳಿ. ನಾನು ಇಷ್ಟು ಅದಕ್ಕೆ ಹಾಕ್ಕೊಂಡೆ, ಖಾಲಿ ಆಗಿಬಿಟ್ಟಿತ್ತು. ನೀವು ಒಂದು ಸ್ಪೂನು ಇಲ್ಲ 1.5 ಸ್ಪೂನಷ್ಟೇ ಹಾಕ್ಕೊಳ್ಳಿ, ಚೆನ್ನಾಗಿರುತ್ತೆ. ಸೊ ಅದನ್ನೆಲ್ಲ ಹಾಕ್ಕೊಂಡು ಚೆನ್ನಾಗಿ ಈರುಳ್ಳಿ ಫ್ರೈ ಮಾಡ್ಕೊಳ್ಳಿ. ಅದಾದಮೇಲೆ ಇಲ್ಲಿ 2 ಮೀಡಿಯಮ್ ಸೈಜ್ ಟೊಮೆಟೊನ ಪೇಸ್ಟ್ ಮಾಡಿಕೊಂಡು ಅದನ್ನು ಕೂಡ ಹಾಕ್ಕೊಂಡ್ಬಿಟ್ಟು ಆ ಜಾರಿಗೆ ಒಂದು ಸ್ವಲ್ಪ ನೀರು ಹಾಕ್ಕೊಂಡು ಆ ಪೇಸ್ಟ್ನು ಕೂಡ ಹಾಕ್ಕೊಳ್ಳಿ. ಅದಾದಮೇಲೆ ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು, ಅದಾದಮೇಲೆ 1 ಸ್ಪೂನು ನಾರ್ಮಲ್ ಚಿಲ್ಲಿ ಪೌಡರ್ ಹಾಕ್ಕೊಳ್ಳಿ. ಅದಾದಮೇಲೆ 1 ಸ್ಪೂನು ಕಾಶ್ಮೀರಿ ಚಿಲ್ಲಿ ಪೌಡರ್ ಹಾಕ್ಕೊಳ್ಳಿ. 1 ಸ್ಪೂನು ಧನಿಯಾ ಪೌಡರ್ ಹಾಕ್ಕೊಳ್ಳಿ ಆಯಿತಾ. ಈ 3 ಪೌಡರ್ಸು ಹಾಕ್ಕೊಳ್ಳಿ. ಇದನ್ನು ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಆಮೇಲೆ ಇನ್ನೊಂದು ಅರಿಶಿನ ಪುಡಿನೂ ಕೂಡ ಹಾಕ್ಕೊಳ್ಳಿ. ಒಂದು 1/2 ಸ್ಪೂನಷ್ಟು ಅರಿಶಿನ ಪುಡಿನೂ ಕೂಡ ಹಾಕ್ಕೊಳ್ಳಿ ಆಯಿತಾ. ಹಾಕ್ಕೊಂಡು ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಿಬಿಟ್ಟು ಇದು ಎಣ್ಣೆ ಬಿಡೋವರೆಗೂ ಲಿಡ್ನ ಕ್ಲೋಸ್ ಮಾಡಿ ಇಟ್ಕೊಳ್ಳಿ. ಇದು ಚೆನ್ನಾಗಿ ಬೇಯುತ್ತೆ, ಟೊಮೆಟೊ ಪ್ಯೂರಿ ಎಲ್ಲ ಚೆನ್ನಾಗಿ ಬೆಂದ್ಕೊಳ್ಳುತ್ತೆ, ಎಣ್ಣೆ ಬಿಟ್ಕೊಳ್ಳುತ್ತೆ. ಸೊ ಲಿಡ್ ಕ್ಲೋಸ್ ಮಾಡಿಕೊಂಡು ಎಣ್ಣೆ ಬಿಡೋವರೆಗೂ ನೋಡಿ ಈ ಥರ ಕನ್ಸಿಸ್ಟೆನ್ಸಿಲಿ ಅದು ಬೇಯಬೇಕು. ಸೊ ಇವಾಗ 2-3 ಸ್ಪೂನಷ್ಟು ಮೊಸರನ್ನ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡ್ಬಿಟ್ಟು ಇದಕ್ಕೆ ಬೆಂಡೆಕಾಯಿ ಹುರ್ಕೊಂಡಿದ್ವಲ್ಲ ಆ ಬೆಂಡೆಕಾಯಿನ ಹಾಕ್ಕೊಳ್ಳಿ ಆಯಿತಾ. ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಉಪ್ಪು ಸಪ್ಪೆ ಎಲ್ಲ ಒಂದು ಸತಿ ನೋಡ್ಕೊಳ್ಳಿ ಆಯಿತಾ. ಯಾಕಂದರೆ ಬೆಂಡೆಕಾಯಿಗೂ ನಾನು ಉಪ್ಪು ಹಾಕಿದ್ದೆ, ಗ್ರೇವಿಗೂ ನಾನು ಉಪ್ಪು ಹಾಕಿದ್ದೆ ಅಲ್ಲ, ಉಪ್ಪು ಕರೆಕ್ಟಾಗಿತ್ತು. ನೀವು ಒಂದು ಸತಿ ನೋಡ್ಕೊಳ್ಳಿ. ಉಪ್ಪು ಒಂಚೂರು ಸಪ್ಪೆ ಇತ್ತು ಅನಿಸಿದ್ರೆ ಒಂಚೂರು ಇದು ಮಾಡ್ಕೊಳ್ಳಿ. ಆಮೇಲೆ ಒಂದು ಸ್ಪೂನ್ ಆ ಸೌಟಲ್ಲೇ 1 ಸ್ಪೂನಷ್ಟು ನೀರನ್ನ ಹಾಕ್ಕೊಂಡು ಒಂಚೂರು ಹಾಕ್ಕೊಂಡೆ ಗ್ರೇವಿ ಟೈಪ್ ಬರಲಿ ಅಂತ. ಸೊ ಅದಾದಮೇಲೆ ಲಾಸ್ಟಿಗೆ ಕೊತ್ತಂಬರಿ ಸೊಪ್ಪು ಉದುರಿಸ್ಕೊಂಡ್ಬಿಟ್ರೆ ಬೆಂಡೆಕಾಯಿ ಗ್ರೇವಿ ರೆಡಿ ಆಗೋಗುತ್ತೆ. ಸಕ್ಕತ್ತಾಗಿರೋ ಬೆಂಡೆಕಾಯಿ ಗ್ರೇವಿ. ಮಿಸ್ ಮಾಡಿದೆ, ಒಂದು ಸತಿ ಈ ಥರ ಟ್ರೈ ಮಾಡಿ ಗೈಸ್, ನಿಜವಾಗ್ಲೂ ತುಂಬ ಚೆನ್ನಾಗಿರುತ್ತೆ. ಸೊ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹೀಗೆ ನನಗೆ ಸಪೋರ್ಟ್ ಮಾಡಿ.